ಓಕೆ, ರಾಲ್ಸ್ ಲಾ ಡಿಸ್ಕಸ್ ಮಾಡಿದ್ವಿ, ಆ ಗ್ರಾಫ್ ಡಿಸ್ಕಸ್ ಮಾಡಿದ್ವಿ ಇನ್ ದ ಪ್ರಿವಿಯಸ್ ವಿಡಿಯೋ. ರಾಲ್ಸ್ ಲಾ ಏನು ಹೇಳ್ತೈತಿ ಅದನ್ನು ಡಿಸ್ಕಸ್ ಮಾಡಿದ್ವಿ. ಅದು ಮ್ಯಾಥಮೆಟಿಕಲಿ ಏನು ಹೇಳ್ತೈತಿ ರಾಲ್ಸ್ ಲಾ? ಪಿ ಎ ಇಸ್ ಈಕ್ವಲ್ಸ್ ಟು ಪಿ ನಾಟ್ ಎ ಇಂಟು ಎಕ್ಸ್ ಎ ಅಂದ್ರೆ ಎದ್ದು ಬಿದ್ದು ಮಿಕ್ಸ್ಚರ್ ಒಳಗೆ, ಟೂ ಲಿಕ್ವಿಡ್ಸ್ ಮಿಕ್ಸ್ಚರ್ ಒಳಗೆ ಏದ್ ಪ್ರೆಷರ್ ಏನು, ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಪಿ ಎ ಇಸ್ ಈಕ್ವಲ್ಸ್ ಟು ಪಿ ನಾಟ್ ಎ ಅಂದ್ರೆ ಅದು ಅಷ್ಟೇ ಇದ್ದಾಗ ಅದ್ರ ಏನು ಪ್ರೆಷರ್ ಇರ್ತೈತಿ ಈಸ್ ಪಿ ನಾಟ್ ಎ ಪ್ಯೂರ್ ಕಂಪೋನೆಂಟ್ ಅದು ಮಲ್ಟಿಪ್ಲೈಡ್ ಬೈ ಇಟ್ಸ್ ಮೋಲ್ ಫ್ರಾಕ್ಷನ್. ಹಂಗೆ ಪಿ ಬಿ ಇಸ್ ಈಕ್ವಲ್ಸ್ ಟು ಪಿ ನಾಟ್ ಬಿ ಇಂಟು ಎಕ್ಸ್ ಬಿ. ಸೊ ಟೋಟಲ್ ಸೊಲ್ಯೂಷನ್ ಅದು ಪ್ರೆಷರ್ ಬೇಕು ಪಿ ಟಿ ಅಥವಾ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಈಸ್ ಈಕ್ವಲ್ಸ್ ಟು ಪಿ ಎ ಪ್ಲಸ್ ಪಿ ಬಿ ಈಸ್ ಈಕ್ವಲ್ಸ್ ಟು ಪಿ ಎ ಪ್ಲಸ್ ಪಿ ಬಿ ಈಸ್ ಈಕ್ವಲ್ಸ್ ಟು ಮತ್ತು ಫರ್ದರ್ ಅಂತ ಹೆಂಗೆ ಬರಿಬೋದು, ಪಿ ಎ ಇದ್ದಲ್ಲಿ ಪಿ ನಾಟ್ ಎ ಇಂಟು ಎಕ್ಸ್ ಎ, ಪಿ ಬಿ ಇದ್ದಲ್ಲಿ ಪಿ ನಾಟ್ ಬಿ ಇಂಟು ಎಕ್ಸ್ ಬಿ. ಸೊ ಪಿ ಸೊಲ್ಯೂಷನ್ ಈಸ್ ಈಕ್ವಲ್ಸ್ ಟು ಅಥವಾ ಪಿ ಟೋಟಲ್ ಈಸ್ ಈಕ್ವಲ್ಸ್ ಟು ಪಿ ನಾಟ್ ಎ ಇಂಟು ಎಕ್ಸ್ ಎ ಪ್ಲಸ್ ಪಿ ನಾಟ್ ಬಿ ಇಂಟು ಎಕ್ಸ್ ಬಿ. ದಿಸ್ ವಾಸ್ ಅ ರಾಲ್ಸ್ ಲಾ. ಅದ್ರ ಗ್ರಾಫ್ ಡಿಸ್ಕಸ್ ಮಾಡಿದ್ವಿ, ಆಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಲಾಸ್ಟ್ ವೀಡಿಯೋದಾಗ. ಸೊ ಇನ್ ದಿಸ್ ವಿಡಿಯೋ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಓಕೆ, ಐಡಿಯಲ್ ಸೊಲ್ಯೂಷನ್ಸ್, ನಾನ್ ಐಡಿಯಲ್ ಸೊಲ್ಯೂಷನ್ಸ್. ನಿಮ್ಗೊಂದು ಬೇಸಿಕ್ ಐಡಿಯಾ ಬಂದಿರ್ತೈತಿ. ಐಡಿಯಲ್ ಸೊಲ್ಯೂಷನ್ಸ್ ಇದನ್ನ ಹಿಂಗೆ ಕಂಪೇರ್ ಮಾಡಿ, ಐಡಿಯಲ್ ಸ್ಟೂಡೆಂಟ್ಸ್ ಇದ್ದಂಗೆ. ಐಡಿಯಲ್ ಸ್ಟೂಡೆಂಟ್ಸ್ ಅಂದ್ರೆ ಏನು? ದೇ ಡೂ ವಾಟ್ ಈಸ್ ನೀಡೆಡ್ ವಿತೌಟ್ ಮಚ್ ಹಸ್ ಆ್ಯಂಡ್ ಫಸ್. ಏನು ಅದು ಇದು ಕಿರಿಕಿರಿ ಇರಲಾರ್ದ ಏನು ಬೇಕಾದ್ರೆ ಮಾಡ್ತಾರೆ. ಓದ್ತೀವಿ, ಇದು ಮಾಡ್ಬೇಕಾ ಇದು ಮಾಡ್ತೀವಿ. ದೇ ಡೂ ವಾಟ್ ಈಸ್ ನೀಡೆಡ್, ಐಡಿಯಲ್ ಸ್ಟೂಡೆಂಟ್ಸ್. ಇನ್ನು ಇನ್ನೊಂದು ಮಾತನ್ನ ಹೇಳೋದಾದ್ರೆ ಅವ್ರ ಮಾತು ಕೇಳ್ತಾರೆ, ಪೇರೆಂಟ್ಸಿದ ಮಾತು ಕೇಳ್ತಾರೆ, ಟೀಚರ್ಸಿದ ಮಾತು ಕೇಳ್ತಾರೆ. ಸೊ ದೇ ಲಿಸನ್ ಟು, ದೇ ಒಬೇ ಸರ್ಟನ್ ಲಾಸ್. ಹಂಗೆ ಐಡಿಯಲ್ ಸೊಲ್ಯೂಷನ್ ಅಲ್ಲ. ಐಡಿಯಲ್ ಸೊಲ್ಯೂಷನ್ಸ್ ಆರ್ ದ ಸೊಲ್ಯೂಷನ್ಸ್ ವಿಚ್ ಒಬೇ ರಾಲ್ಸ್ ಲಾ. ರಾಲ್ಸ್ ಲಾ ಏನು ಹೇಳ್ತೈತಿ ಅದನ್ನು ಪಾಲಿಸಿದ್ರೆ, ಅದನ್ನು ಒಪ್ಕೊಂಡ್ರೆ, ಅದನ್ನು ಒಬೇ ಮಾಡಿದ್ರೆ ಅವು ಐಡಿಯಲ್ ಸೊಲ್ಯೂಷನ್. ಇಫ್ ಸರ್ಟನ್ ಸೊಲ್ಯೂಷನ್ಸ್ ದೇರ್ ವಿಲ್ ಬಿ ಸರ್ಟನ್ ಸೊಲ್ಯೂಷನ್ಸ್ ವಿಚ್ ಡು ನಾಟ್ ಫಾಲೋ ರಾಲ್ಸ್ ಲಾ, ದೇ ಆರ್ ಕಾಲ್ಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ವೆರಿ ಸಿಂಪಲ್. Those solutions which obey Raoult's law are called ideal solutions, and those solutions which do not obey Raoult's law are called non-ideal solutions. Obey Raoult's law ಅಂದರೆ ಏನು? ಒಂದು ಸೊಲ್ಯೂಷನ್ ಮಾಡಿದ್ವಿ ಅನ್ಕೋರಿ, ಎರಡು ಲಿಕ್ವಿಡ್ ಹಾಕಿ, ಲಿಕ್ವಿಡ್ ಎ ಆ್ಯಂಡ್ ಲಿಕ್ವಿಡ್ ಬಿ ಹಾಕಿ ಒಂದು ಸೊಲ್ಯೂಷನ್ ಮಾಡಿವಿ. ಆ ಸೊಲ್ಯೂಷನ್ದು ಪಿ ಎ ಒಂದೇ ಸೊಲ್ಯೂಷನ್ ಅಥವಾ ಪಿ ಒನ್ ಆ್ಯಂಡ್ ಟು ಅಂದಿದ್ವಿ ನಾವು, ಎ ಆ್ಯಂಡ್ ಬಿ ಆರ್ ಅನ್ಕೋರಿ, ಏನು ಎಲ್ಲ ಒಂದು ಒಂದೇ ಸೊಲ್ಯೂಷನ್ ಪಿ ಎ ಒಂದೇ ಸೊಲ್ಯೂಷನ್ ಅಲ್ಲ, ಒನ್ ಲಿಕ್ವಿಡ್ ಅದ್ರದ್ದು ಆ ಸೊಲ್ಯೂಷನ್ ಒಳಗೆ ಎ ಲಿಕ್ವಿಡ್ ಪಾರ್ಷಿಯಲ್ ಪ್ರೆಷರ್ ಪಿ ಎ ಈಕ್ವಲ್ಸ್ ಟು ಪಿ ನಾಟ್ ಎ ಇಂಟು ಎಕ್ಸ್ ಎ ಅಂತ ಹೇಳಿದ್ದ, ಪಿ ಬಿ ಈಕ್ವಲ್ಸ್ ಟು ಪಿ ನಾಟ್ ಬಿ ಇಂಟು ಎಕ್ಸ್ ಬಿ ಅಂತ ಹೇಳಿದ್ದ. ಸೊಲ್ಯೂಷನ್ದು ಟೋಟಲ್ ಪ್ರೆಷರ್ ಬೇಕು, ಟೋಟಲ್ ವೇಪರ್ ಪ್ರೆಷರ್ ಬೇಕಂದ್ರೆ ಪಿ ಸೊಲ್ಯೂಷನ್ ಅಥವಾ ಪಿ ಟಿ ಈಕ್ವಲ್ಸ್ ಟು ಪಿ ಎ ಪ್ಲಸ್ ಪಿ ಬಿ ಈಕ್ವಲ್ಸ್ ಟು ಅದೇನು ಪಿ ನಾಟ್ ಎ ಇಂಟು ಎಕ್ಸ್ ಎ ಪ್ಲಸ್ ಪಿ ನಾಟ್ ಬಿ ಇಂಟು ಎಕ್ಸ್ ಬಿ. ಇದನ್ನು ಫಾಲೋ ಮಾಡಿಬಿಟ್ಟು ಆ ಸೊಲ್ಯೂಷನ್ನು ಅವ ಹೇಳಿದಂಗೆ ಬಂದ್ಬಿಡ್ತು ಅಂದ್ರೆ ಅದು ಐಡಿಯಲ್ ಸೊಲ್ಯೂಷನ್. ಓಕೆ, ಇಲ್ಲಿ ನೋಡ್ರಿ. ಓಕೆ, ಸಾರಿ. ಸೊಲ್ಯೂಷನ್ ವಿಚ್ ಒಬೇಸ್ ರಾಲ್ಸ್ ಲಾ ಇಸ್ ಕಾಲ್ಡ್ ಐಡಿಯಲ್ ಸೊಲ್ಯೂಷನ್. ಒಬೇ ಮಾಡೋದಂದ್ರೆ ಏನು? ಇದನ್ನು ನಾವು ಹೇಳಿದ್ ನಾನು, ಇದು ಪಿ ಸೊಲ್ಯೂಷನ್ ಇಸ್ಕಲ್ಸ್ ಟು ಪಿ ಎ ಪ್ಲಸ್ ಪಿ ಬಿ, ಪಿ ಎ ಇಸ್ಕಲ್ಸ್ ಟು ಪಿ ನಾಟ್ ಎ ಇಂಟು ಎಕ್ಸ್ ಎ ಪ್ಲಸ್ ಪಿ ನಾಟ್ ಬಿ ಇಂಟು ಎಕ್ಸ್ ಬಿ. ಹಿಂಗೆ ಒಬೇ ಮಾಡಿಬಿಡ್ತು ಅಂದ್ರೆ ಅದು ಐಡಿಯಲ್ ಸೊಲ್ಯೂಷನ್. ಓಕೆ, ಈಗ ಒಬೇ ಮಾಡಂಗಿಲ್ಲ ಅಂದರೆ ಏನು? ಪಿ ಸೊಲ್ಯೂಷನ್ ಈಸ್ ಈಕ್ವಲ್ಸ್ ಟು ಪಿ ಎ ಪ್ಲಸ್ ಪಿ ಬಿ ಅಲ್ಲ ಅಂತ ಅರ್ಥ. ಒಬೇ ಮಾಡುತ್ತಾ ಅಂದರೆ ಪಿ ಸೊಲ್ಯೂಷನ್ ಈಸ್ ಈಕ್ವಲ್ಸ್ ಟು ಪಿ ಎ ಪ್ಲಸ್ ಪಿ ಬಿ. ಒಬೇ ಮಾಡಲಿಲ್ಲ ಅಂದರೆ ಇಟ್ ಇಸ್ ನಾಟ್ ಈಕ್ವಲ್ ಟು. ಇಫ್ ಅ ಸೊಲ್ಯೂಷನ್ ಒಬೇಸ್ ರಾಲ್ಸ್ ಲಾ, ಪಿ ಸೊಲ್ಯೂಷನ್ ಈಸ್ ಈಕ್ವಲ್ಸ್ ಟು ಪಿ ಎ ಪ್ಲಸ್ ಪಿ ಬಿ. If solution does not obey, it is not equal to. If it is not equal to, either it will be greater than or it will be less than. Equal illa andre P solution will be greater than PA plus PB, ಅಥವಾ P naught A into XA plus P naught B into XB, or it will be less than. Pressure of the solution, total solution will be total pressure of the solution will be less than PA plus PB. ಒಬೇ ಮಾಡ್ತಂದ್ರೆ ಈಕ್ವಲ್ ಇರ್ತೈತಿ. ಪಿ ಸೊಲ್ಯೂಷನ್ ಇಸ್ಕಲ್ಸ್ ಟು ಪಿ ಎ ಪ್ಲಸ್ ಪಿ ಬಿ, ಅದು ಐಡಿಯಲ್ ಸೊಲ್ಯೂಷನ್. ಒಬೇ ಮಾಡಲಿಲ್ಲ ಅಂದರೆ ಈಕ್ವಲ್ ಇರೋಂಗಿಲ್ಲ. ಈಕ್ವಲ್ ಇರಲಿಲ್ಲ ಅಂದ್ರೆ ಏನು? ಸರಳ ವಿಚಾರ ಮಾಡಿರಿ. ಈಕ್ವಲ್ ಇಲ್ಲ ಅಂದ್ರೆ ಅದಕ್ಕಿಂತ ಜಾಸ್ತಿ ಇರಬೇಕು, ಅದಕ್ಕಿಂತ ಕಡಿಮೆ ಇರಬೇಕು. ಅಂಡರ್ಸ್ಟುಡ್? ಸೊ ನಾನ್ ಐಡಿಯಲ್ ಸೊಲ್ಯೂಷನ್ ಒಳಗೆ ಮತ್ತು ಎರಡು ಟೈಪ್. ಒಂದು, ಅವ ಏನು ಹೇಳಿದ ಸೊಲ್ಯೂಷನ್ ಪ್ರೆಷರ್ ಇಷ್ಟು ಬರಬೇಕು ಅಂತ, ಅದಕ್ಕಿಂತ ಜಾಸ್ತಿ ಬರಬೇಕು.
ಅದು ಒಂದು ಟೈಪ್ ನಾನ್ ಐಡಿಯಲ್. ಅಥವಾ ಅದಕ್ಕಿಂತ ಕಡಿಮೆ ಬರಬೇಕು ಅವ ಹೇಳಿದಕ್ಕಿಂತ, ಅದು ಒಂದು ಟೈಪ್ ನಾನ್ ಐಡಿಯಲ್. ಈಗ ನಾನು ಹಿಂಗೆ ಹೇಳಿದೆ ಅನ್ಕೋರಿ, ಎಲ್ಲ ವಿಚಾರ ಮಾಡಿ ಎಲ್ಲ ಆಸ್ಪೆಕ್ಟ್ಸ್ ಕನ್ಸಿಡರ್ ಮಾಡಿ ನಿಮಗೊಂದು ಟೈಮ್ ಟೇಬಲ್ ಹಾಕಿಕೊಟ್ಟು ದಿವಸ 6 ತಾಸು ಓದ್ರಿ. ಇದನ್ನು ಪರ್ಫೆಕ್ಟಾಗಿ 6 ತಾಸು ಕರೆಕ್ಟ್ ಓದಿದ್ರಿ ಅಂದರೆ ನೀವು ಐಡಿಯಲ್ ಸೊಲ್ಯೂಷನ್, ಐಡಿಯಲ್ ಸ್ಟೂಡೆಂಟ್. ನೀವು ಹೇಳಿದಂಗೆ 6 ತಾಸು ಓದಕತ್ತಿಲ್ಲ ಅಂದ್ರೆ ನೀವು ಐದರ್ 2 ತಾಸು ಓದ್ತಿರ್ಬೋದು 6ಕ್ಕಿಂತ ಕಡಿಮೆ, ಅಥವಾ 6ಕ್ಕಿಂತ ಜಾಸ್ತಿ 10 ತಾಸು ಓದ್ತಿರ್ಬೋದು. ಎರಡು ನಾನ್ ಐಡಿಯಲ್ಲ. 10 ತಾಸು ಓದಿದ್ರು ಚಲೋನ ಅಲ್ಲ, ಚಲೋನ ಈ ಕಂಟೆಕ್ಸ್ನಾಗ ಹೇಳಾಕ್ತೀನಿ, ಎಕ್ಸಾಂಪಲ್ ಕೊಡತ್ತೀನಿ ಅಷ್ಟೇ. ಅದು ಚಲೋ ಅಲ್ಲ ಒಂದು ರೀತಿ ಒಳಗೆ ನೋಡಿದ್ರೆ, ಯಾಕಂದರೆ ನಾ ಎಲ್ಲ ಆಸ್ಪೆಕ್ಟ್ಸ್ ಕನ್ಸಿಡರ್ ಮಾಡಿ 6 ತಾಸು ಓದಬೇಕು, 8 ತಾಸು ನಿದ್ದೆ ಮಾಡಬೇಕು, ಅದು 7 ತಾಸು ನಿದ್ದೆ ಮಾಡಬೇಕು, ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು ಅಂತೆಲ್ಲ ಹೇಳ್ತೀನಿ. ನೀವು 10 ತಾಸು ಓದಿದ್ರಿ ಅಂದರೆ ಊಟ ನಿದ್ದೆ ಎಲ್ಲ ಕೆಡ್ತಾವೆ. ಸೊ ಹೆಲ್ತ್ ಕೆಡ್ತೈತೆ. ಹೆಲ್ತ್ ಕೆಡ್ತಂದ್ರೆ ಅಗೇನ್ ನಥಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಹೆಲ್ತ್. ಸೊ ಅದು ನಾನ್ ಐಡಿಯಲ್ ಇದ್ದಂಗೆ. ಮೈ ಪಾಯಿಂಟ್ ಈಸ್ 6 ತಾಸು ಕರೆಕ್ಟ್ ಓದಿದ್ರೆ ಐಡಿಯಲ್. 6 ತಾಸಿನ ಜಾಸ್ತಿ ಓದಿದ್ರೆ ಒಂದು ಟೈಪ್ ನಾನ್ ಐಡಿಯಲ್, 6 ತಾಸಿನ ಕಡಿಮೆ ಓದಿದ್ರೆ ಇನ್ನೊಂದು ಟೈಪ್ ನಾನ್ ಐಡಿಯಲ್. ಹಂಗೆ ಎಕ್ಸಾಕ್ಟ್ಲಿ ಪಿ ಸೊಲ್ಯೂಷನ್ ಈಕ್ವಲ್ಸ್ ಟು ಪಿ ಎ ಪ್ಲಸ್ ಪಿ ಬಿ ಬಂದರೆ ಐಡಿಯಲ್. ಇಫ್ ಇಟ್ ಇಸ್ ನಾಟ್ ಈಕ್ವಲ್, ಇಟ್ ಇಸ್ ಐದರ್ ಗ್ರೇಟರ್ ದೆನ್ ಪಿ, ಇಟ್ ಇಸ್ ಗ್ರೇಟರ್ ದೆನ್ ಆರ್ ಇಟ್ ಇಸ್ ಲೆಸ್ ದೆನ್. ಸೊ ನಾನ್ ಐಡಿಯಲ್ ಒಳಗೆ ಎರಡು, ಒಂದು ಪಿ ಸೊಲ್ಯೂಷನ್ ಗ್ರೇಟರ್ ದೆನ್ ಪಿ ಎ ಪ್ಲಸ್ ಪಿ ಬಿ, ಅಥವಾ ಪಿ ನಾಟ್ ಎ ಇಂಟು ಎಕ್ಸ್ ಎ ಪ್ಲಸ್ ಪಿ ನಾಟ್ ಬಿ ಇಂಟು ಎಕ್ಸ್, ಇದು ಪಿ ಎ, ಇದು ಪಿ ಬಿ. ಆರ್ ಇಟ್ ವಿಲ್ ಬಿ ಲೆಸ್ ದೆನ್ ಪಿ ಎ ಪ್ಲಸ್ ಪಿ ಬಿ. ನಾನ್ ಐಡಿಯಲ್ ಒಳಗೆ ಎರಡು ಟೈಪ್ ಇದೆ. ಒಂದು ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್, ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಅಂದರೆ ಎಷ್ಟು ಬರಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಐತಿ. ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್, ಎಷ್ಟು ಬರಬೇಕಾಗಿತ್ತು ಅದಕ್ಕಿಂತ ಕಡಿಮೆ ಐತಿ. ಓಕೆ, ಇಫ್ ಐ ಕಂಟಿನ್ಯೂ ಡೂಯಿಂಗ್ ದಿಸ್ ಕಫಿಂಗ್ ಆ್ಯಂಡ್ ಸ್ನೀಸಿಂಗ್ ಆ್ಯಂಡ್ ಕಂಟಿನ್ಯೂ ಎಕ್ಸ್ಪ್ಲೇನಿಂಗ್, ನಿಮ್ಗೆ ಇರಿಟೇಷನ್ ಆಗ್ತಿತ್ತು, ಐ ನೋ, ಕೇಳೋರಿಗೆ. ಸೊ ವಾಟ್ ಐಲ್ ಡೂ ಇಸ್ I'll stop and then continue. ಸೊ ನಾವು ಐಡಿಯಲ್ ನಾನ್ ಐಡಿಯಲ್ ಸೊಲ್ಯೂಷನ್ ಬಗ್ಗೆ ಮಾತಾಡ್ತಿದ್ವಿ. ಓಕೆ, ಬೇಸಿಕ್ಲಿ 3 ಟೈಪ್ ಸೊಲ್ಯೂಷನ್ ಇರ್ತಾವೆ. ಐಡಿಯಲ್ ಒಂದು ವಿಚ್ ಓಬೇಸ್ ರಾಲ್ಸ್ ಲಾ, ಎರಡನೇದು ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್, ಮೂರನೇದು ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್. ಎಕ್ಸಾಕ್ಟ್ಲಿ ರಾಲ್ಟ್ಸ್ ಏನು ಹೇಳಿದ ಅದ್ರ ತಕ್ಕಂಗೆ ಪ್ರೆಷರ್ ಬಂತು, ಪಿ ಸೊಲ್ಯೂಷನ್ ಈಸ್ ಈಕ್ವಲ್ಸ್ ಟು ಪಿ ಎ ಪ್ಲಸ್ ಪಿ ಬಿ ಆರ್ ಪಿ ನಾಟ್ ಎ ಇಂಟು ಎಕ್ಸ್ ಎ ಪ್ಲಸ್ ಪಿ ನಾಟ್ ಬಿ ಇಂಟು ಎಕ್ಸ್ ಪಿ ಬಂತು ಅಂದ್ರೆ ಅದು ಐಡಿಯಲ್ ಸೊಲ್ಯೂಷನ್. ಎಷ್ಟು ಬರಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಬಂತು, ಎಷ್ಟು ಬರಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಬಂತು ಅಂದರೆ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಎರಡನೇದು. ಮೂರನೇದು ನಾನ್ ಐಡಿಯಲ್ ಎಷ್ಟು ಬರಬೇಕಾಗಿತ್ತು ಅದಕ್ಕಿಂತ ಕಡಿಮೆ ಬಂತು ಅಂದ್ರೆ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್. ಸೊ ಒಟ್ಟು 3 ಸೊಲ್ಯೂಷನ್, ಐಡಿಯಲ್, ನಾನ್ ಐಡಿಯಲ್ ಒಳಗೆ 2, ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್, ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್. ಈ ಪಾಸಿಟಿವ್ ಡಿವಿಯೇಷನ್, ನೆಗೆಟಿವ್ ಡಿವಿಯೇಷನ್ ಮತ್ತು ಐಡಿಯಲ್ ಸೊಲ್ಯೂಷನ್ ನೀವು ಮೂರಕ್ಕೂ ಇನ್ನು ಸ್ವಲ್ಪ ಡೀಟೇಲಾಗಿ ಡಿಸ್ಕಸ್ ಮಾಡೋಣ ಅಂತ. ಒಂದಿಷ್ಟು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅದಾವೆ, ಅದಕ್ಕೆ ಬರ್ತೀನಂತೆ ನಾನು. ಬಟ್ ಬಿಫೋರ್ ದ್ಯಾಟ್ we will try to understand a little bit more about these. In depth we will try to understand what exactly is happening, why certain solutions are ideal, why certain solutions are non ideal ನಾಗ ಮತ್ತು ಒಂದಿಷ್ಟು ಪಾಸಿಟಿವ್ ಡಿವಿಯೇಷನ್ ಯಾಕೆ, ಒಂದಿಷ್ಟು ನೆಗೆಟಿವ್ ಡಿವಿಯೇಷನ್ ಯಾಕೆ, ಇದು ಅರ್ಥ ಆಗ್ಬೇಕಂದ್ರೆ ಒಂದಿಷ್ಟು ಕಾನ್ಸೆಪ್ಟ್ಸ್, ಒಂದಿಷ್ಟು ಸರ್ಟನ್ ಆಸ್ಪೆಕ್ಟ್ಸ್ ಆಫ್ ದ solution we have to understand. We will discuss about it and then go back to those 3 kind of solutions. 3 ಅಂದರೆ one is ideal, ಎರಡು ನಾನ್ ಐಡಿಯಲ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್, ಮೂರನೇದು ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಟು ದಿಸ್. ಇದನ್ನು 2 ಲಿಕ್ವಿಡ್ ತೊಗೊಂಡಿನಿ, ಲಿಕ್ವಿಡ್ ಎ, ಲಿಕ್ವಿಡ್ ಬಿ. ಲಿಕ್ವಿಡ್ ಎ ಒಳಗೆ ಎ ಮಾಲಿಕ್ಯೂಲ್ಸ್ ಇರ್ತಾವೆ, ಎ ಭಾಳಷ್ಟು ಇರ್ತಾವೆ, 2 ತೋರಿಸೀನಿ. ಲಿಕ್ವಿಡ್ ಬಿ ಒಳಗೆ ಭಾಳಷ್ಟು ಬಿ ಮಾಲಿಕ್ಯೂಲ್ಸ್ ಇರ್ತಾವೆ, 2 ತೋರಿಸೀನಿ. ಎ ಮತ್ತು ಬಿ ಮಿಕ್ಸ್ ಮಾಡಿ ಒಂದು ಸೊಲ್ಯೂಷನ್ ಮಾಡಿದ್ವಿ. ಲಿಕ್ವಿಡ್ ಎ, ಲಿಕ್ವಿಡ್ ಬಿ ಮಿಕ್ಸ್ ಮಾಡಿ ಸೊಲ್ಯೂಷನ್ ಮಾಡಿದ್ವಿ. ಸೊ ಇದ್ರೊಳಗೆ ಎ ಮಾಲಿಕ್ಯೂಲ್ಸು ಇರ್ತಾವೆ, ಎ ಲಿಕ್ವಿಡ್ ಮಾಲಿಕ್ಯೂಲ್ಸು ಇರ್ತಾವೆ, ಬಿ ಲಿಕ್ವಿಡ್ ಮಾಲಿಕ್ಯೂಲ್ಸು ಇರ್ತಾವೆ ಆಬ್ವಿಯಸ್ಲಿ, ಬಿಕಾಸ್ ಅದನ್ನು 2 ಮಿಕ್ಸ್ ಮಾಡಿವಿ ನಾವು. ಈಗ ಬರೀ ಲಿಕ್ವಿಡ್ ಎ ಇದ್ದಾಗ
ಎ ಮತ್ತು ಎ ನಡು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇತ್ತು. ದೇರ್ ವಿಲ್ ಬಿ ಸರ್ಟನ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಲಿಕ್ವಿಡ್ ಬಿ ಒಳಗೆ ಬಿ ಮತ್ತು ಬಿ ನಡು ದೇರ್ ವಾಸ್ ಸರ್ಟನ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅದು ಇರಬೇಕಲ್ರಿ. ಎ ಮತ್ತು ಎ ನಡು ಒಂದು ಫೋರ್ಸ್, ಬಿ ಮತ್ತು ಬಿ ನಡು ಫೋರ್ಸ್ ಇರಬೇಕು. ಇರಲಿಲ್ಲ ಅಂದ್ರೆ ದೇ ವುಡ್ ನಾಟ್ ಹ್ಯಾವ್ ಸ್ಟೇಡ್ ಟುಗೆದರ್ ಅಲ್ಲ. ಲಿಕ್ವಿಡ್ ಅಂದ್ರೆ ಏನು? ಇನ್ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಆರ್ ಕ್ಲೋಸ್ ಟು, ನಾಟ್ ವೆರಿ ಕ್ಲೋಸ್ ಲೈಕ್ ಸಾಲಿಡ್ಸ್, ಬಟ್ ದೇ ಆರ್ ಕ್ಲೋಸ್. ಇಫ್ ದೇ ಆರ್ ಕ್ಲೋಸ್ ದೇರ್ ಇಸ್ ಸಮ್ ಫೋರ್ಸ್ ಬಿಟ್ವೀನ್ ಟು ಮಾಲಿಕ್ಯೂಲ್ಸ್ ಅಲ್ಲ. ಸೊ ಎ is the intermolecular force of attraction between molecules of A. BB is intermolecular force of attraction between molecules of B. ಈಗ ಸೊಲ್ಯೂಷನ್ ಒಳಗೆ ಏನಾಗುತ್ತಿಲ್ಲ, ಸೊಲ್ಯೂಷನ್ ಒಳಗೆ ಎ ಮತ್ತು ನಡು ಫೋರ್ಸ್ ಇರ್ತೈತಿ, ಎ ನಡು ಫೋರ್ಸ್ ಇರ್ತೈತಿ, ಬಿ ನಡು ಫೋರ್ಸ್ ಇರ್ತೈತಿ. ಅಲಾಂಗ್ ವಿತ್ ದಟ್ ಏನಾಗುತ್ತೆ, ಎ ಬಿ ನಡು ಫೋರ್ಸ್ ಬರ್ತೈತಿ. ದೇರ್ ವಿಲ್ ಬಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎ between BB, and there is a new intermolecular force of attraction between A and B. ಸೊಲ್ಯೂಷನ್ ಮಾಡೋಕ್ಕಿಂತ ಮೊದಲು ಎ ಮತ್ತು ಎ ನಡು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇತ್ತು, ಬಿ ಮತ್ತು ಬಿ ನಡು ಇತ್ತು. ಸೊಲ್ಯೂಷನ್ ಆದಮೇಲೆ ಎ ನಡು ಐತಿ, ಬಿ ನಡುನೂ ಐತಿ. ಅಲಾಂಗ್ ವಿತ್ ದಟ್ ಅ ನ್ಯೂ ಫೋರ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿನೂ ಬಂದೈತಿ ಹೊಸದು. ಸೊ I'm sorry, I'll stop this again and then continue. This is irritating me a lot, but no option. Okay, ನಾನು ಏನು ಹೇಳ್ತಿದ್ದೆ, ಎ ನಡು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತದೆ ಬರೀ ಲಿಕ್ವಿಡ್ ಎ ಇದ್ದಾಗ. ಬರೀ ಲಿಕ್ವಿಡ್ ಬಿ ಇದ್ದಾಗ ಬಿ ನಡು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತೈತೆ. ವೆನ್ ವಿ ಮಿಕ್ಸ್ ದೋಸ್ ಟು ಆ್ಯಂಡ್ ಪ್ರಿಪೇರ್ ಅ ಸೊಲ್ಯೂಷನ್, ಈಗ ಎ ನಡು ಇರ್ತೈತಿ, ಬಿ ನಡು ಇರ್ತೈತಿ, ಮತ್ತು ಎ ಬಿ ನಡುನೂ ಇರ್ತೈತಿ. ಏನು? ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಲಿಸನ್ ಟು ದಿಸ್ ಕೇರ್ಫುಲಿ. ಇಫ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಈಸ್ ಸೇಮ್ ಆ್ಯಸ್ ಇಟ್ ವಾಸ್ ಬಿಟ್ವೀನ್ ಎ ಆ್ಯಂಡ್ ಬಿ, ಎ ನಡು ಬಿ ನಡು ಏನು ಫೋರ್ಸ್ ಆಫ್ ಅಟ್ರಾಕ್ಷನ್ ಇತ್ತು, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಅದರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಎ ಮತ್ತು ಬಿ ನಡುನೂ ಇತ್ತು ಅಂದ್ರೆ ಅದು ಐಡಿಯಲ್ ಸೊಲ್ಯೂಷನ್. Listen to me ಇನ್ನೊಮ್ಮೆ. ಇಫ್ ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಬಿ, ಸೊಲ್ಯೂಷನ್ ಆದಮೇಲೆ ಎ ಆ್ಯಂಡ್ ಬಿ, that intermolecular force of attraction, if it is same as it was between AA and BB, AA ಮತ್ತು BB ನಡು ಏನು ಫೋರ್ಸ್ ಇತ್ತು ಅಷ್ಟ ಫೋರ್ಸು ಎ ಮತ್ತು ಬಿ ನಡು ಇತ್ತು ಅಂದ್ರೆ ಅದು ಐಡಿಯಲ್ ಸೊಲ್ಯೂಷನ್. ಅಂದ್ರೆ ಅದು ರೋಲ್ಸ್ ಲಾ ಓಪನ್ ಮಾಡ್ತೈತಿ. ಹೆಂಗೆ? ಈಗ ಎ ನಡು ಒಂದು ಫೋರ್ಸ್ ಇತ್ತು, ಬಿ ನಡುನು ಫೋರ್ಸ್ ಇತ್ತು, ಅದ ಫೋರ್ಸ್ ಎ ಬಿ ನಡುನು ಐತಿ ಅಂದ್ರೆ ಇಲ್ಲಿ ಎಷ್ಟು ಫೋರ್ಸ್ ಐತಿ, ಇದು ಅಷ್ಟು ಫೋರ್ಸ್ ಐತಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅಂದ್ರೆ ಇಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಟೈಟ್ಲಿ ಹೆಲ್ಡ್ ಇದ್ದು ಇಲ್ಲಿನೂ ಅಷ್ಟು ಟೈಟ್ಲಿ ಹೆಲ್ಡ್ ಅದಾವೆ. ಅಂದರೆ ಇಲ್ಲಿ ಎಷ್ಟು ಲಿಕ್ವಿಡ್ ಮಾಲಿಕ್ಯೂಲ್ಸ್ ವೇಪರ್ ಆಗಿ ಕನ್ವರ್ಟ್ ಆಗ್ತಿದ್ವು, ಇಲ್ಲಿನೂ ಅಷ್ಟು ಮಾಲಿಕ್ಯೂಲ್ಸ್ ವೇಪರ್ ಆಗಿ ಕನ್ವರ್ಟ್ ಆಗ್ತಾವೆ. ಟೈಟ್ಲಿ ಹೆಲ್ಡ್ಕ್ಕೂ ವೇಪರ್ ಆಗಿ ಕನ್ವರ್ಟ್ ಆಗೋದಕ್ಕೆ ಏನು ಸಂಬಂಧ? If they are loosely held, there is more tendency to get converted into vapors. If they are tightly held, they have less tendency to get converted into vapors. So ಇಲ್ಲಿ ಎಷ್ಟು ಫೋರ್ಸ್ ಇತ್ತು, ಇಲ್ಲಿನೂ ಅಷ್ಟು ಫೋರ್ಸ್ ಐತಿ ಲಿಕ್ವಿಡ್ ಮಾಲಿಕ್ಯೂಲ್ಸ್ ನಡು. ಅಂದ್ರೆ ಇದು ಎಷ್ಟು ವೇಪರ್ಸ್ ಆಗಿ ಕನ್ವರ್ಟ್ ಆಗ್ತಿತ್ತು ಎ ಮತ್ತು ಬಿ ಬರೀ ಎ ಬಿ ಸಪ್ರೇಟ್ ಇದ್ದಾಗ, ಸೊಲ್ಯೂಷನ್ ಮಾಡಿದಾಗೂ ಅಷ್ಟು ಲಿಕ್ವಿಡ್ ಮಾಲಿಕ್ಯೂಲ್ಸು ವೇಪರ್ ಆಗಿ ಕನ್ವರ್ಟ್ ಆಗ್ತಾವೆ. ಇಲ್ಲೇನೂ ಅಷ್ಟು ವೇಪರ್ಸ್ ಆಗ್ತಾವೆ, ಇಲ್ಲೇನೂ ಅಷ್ಟು ವೇಪರ್ಸ್ ಆಗ್ತಾವೆ. ಅಂದರೆ ಇಲ್ಲೇನೂ ಅಷ್ಟು ವೇಪರ್ ಪ್ರೆಷರ್, ಇಲ್ಲೇನೂ ಅಷ್ಟು ವೇಪರ್ ಪ್ರೆಷರ್. So P total is equals to PA plus PB. P total solution ಮಾಡಿದ ಮೇಲೆ is equals to PA plus PB. P total is equals to PA plus PB is equals to ಬಂತಂದ್ರೆ ಇಟ್ಸ್ obeying Raoult's law. ಆಗಲೇ ಡಿಸ್ಕಸ್ ಮಾಡಿದ್ವಿ. So if intermolecular force of attraction between A and B is same as AA and BB, then it is an ideal solution. If it is not same, then non-ideal. Non-ideal ಒಳಗೆ ಯಾವುದು? Non-ideal with positive deviation and non-ideal with negative deviation. ಅದನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ನಾನು ಈಗ ಫಸ್ಟ್ ಪಾಸಿಟಿವ್ ಡಿವಿಯೇಷನಿಗೆ ಬರ್ತೀನಿ. ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್. ಇನ್ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್, ಎ ಬಿ ಫೋರ್ಸ್ ಈಸ್ ವೀಕರ್ ದೆನ್ ಎ ಆ್ಯಂಡ್ ಬಿ ಬಿ. ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎ ಬಿ, ಇದು ಎ ಬಿ, ಇದು ಈಸ್ ವೀಕರ್ ದೆನ್ ಎ ಆ್ಯಂಡ್ ಬಿ ಬಿ. ಎಲ್ಲೇ ಪಾಸಿಟಿವ್ ಡಿವಿಯೇಷನ್ ಒಳಗೆ ಎದಕ್ಕೆ ವೀಕರ್?
ವೀಕರ್ ಆದರೆ ಏನಾಯ್ತು, ಎ ಮತ್ತು ಬಿ ನೋಡು ಏನು ಫೋರ್ಸ್ ಇತ್ತು, ಎ ಬಿ ಒಳಗೆ ಇದಕ್ಕಿಂತ ವೀಕ್ ಐತಿ. ಫೋರ್ಸ್ ವೀಕ್ ಐತೆ ಅಂದ್ರೆ ದೂರ ಸರಿತಾವೆ ಮಾಲಿಕ್ಯೂಲ್ಸ್. ಫೋರ್ಸ್ ವಿಚ್ ಇಸ್ ಹೋಲ್ಡಿಂಗ್ ದೆಮ್ ಟುಗೆದರ್ ಕಡಿಮೆ ಆಯ್ತು ಅಂದ್ರೆ ಅವು ದೂರ ಸರಿತಾವೆ. ದೂರ ಸರಿದ್ರೆ ದ ಟೆಂಡೆನ್ಸಿ ಆಫ್ ದೋಸ್ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ವೇಪರ್ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ವೇಪರ್ಸ್ ಅಂದರೆ ಜಾಸ್ತಿ ವೇಪರ್ ಪ್ರೆಷರ್. ಸೊ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ವೇಪರ್ ಪ್ರೆಷರ್ ಬಂತು. ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ವೇಪರ್ ಪ್ರೆಷರ್ ಬಂತು ಅಂದ್ರೆ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್. ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಎಷ್ಟು ಪ್ರೆಷರ್ ಬರಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಬಂದ್ರೆ ನಾನ್ ಐಡಿಯಲ್ ಸೊಲ್ಯೂಷನ್ನ. ಎಂಥ ನಾನ್ ಐಡಿಯಲ್ ಸೊಲ್ಯೂಷನ್? ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್. ಸೊ ಪಾಸಿಟಿವ್ ಡಿವಿಯೇಷನ್ ಬರಬೇಕು ಅಂದ್ರೆ ಎ ಮತ್ತು ಬಿ ನಡು ಏನು ಫೋರ್ಸ್ ಇತ್ತು ಅದಕ್ಕಿಂತ ಎ ಬಿ ಒಳಗೆ ಕಡಿಮೆ ಇರಬೇಕು, ಜಾಸ್ತಿ ಅಲ್ಲ. ಪಾಸಿಟಿವ್ ಡಿವಿಯೇಷನ್ ಹೌದು, ಅದ್ರ ಫೋರ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಶುಡ್ ಬಿ ಲೆಸ್ ದ್ಯಾನ್ ಎ ಆ್ಯಂಡ್ ಬಿ ಬಿಕಾಸ್ ಇಟ್ಸ್ ಅ ಫೋರ್ಸ್, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎ ಬಿ ಮತ್ತು ಎ ಬಿ ಕಂಪೇರ್ ಮಾಡಿದರೆ ಎ ಬಿ ಕಡಿಮೆ ಇರಬೇಕು. ಕಡಿಮೆ ಇತ್ತಂದ್ರೆ ಏನಾಗುತ್ತೆ, ದೇ ಆರ್ ನಾಟ್ ಟೈಟ್ಲಿ ಹೆಲ್ಡ್. ಇದಕ್ಕೆ ಕಂಪೇರ್ ಮಾಡಿದರೆ ಎ ಬಿ ಕಂಪೇರ್ ಮಾಡಿದರೆ ಎ ಬಿ ಆರ್ ನಾಟ್ ಟೈಟ್ಲಿ ಹೆಲ್ಡ್. ಇಫ್ ದೇ ಆರ್ ನಾಟ್ ಟೈಟ್ಲಿ ಹೆಲ್ಡ್ ದೇ ಎಸ್ಕೇಪ್ ಇಂಟು ವೇಪರ್. ಸೊ ಜಾಸ್ತಿ ವೇಪರ್ಸ್ ಬಂದು ಅಂದರೆ ಜಾಸ್ತಿ ವೇಪರ್ ಪ್ರೆಷರ್. ಸೊ ಅನ್ಕೊಂಡಿನ ಜಾಸ್ತಿ ವೇಪರ್ ಪ್ರೆಷರ್ ಬರಬೇಕಂದ್ರೆ ಎ ಬಿ ಫೋರ್ಸ್, intermolecular force of attraction between AB is less than A and BB. ಅದನ್ನು ಹೆಂಗೆ ಹೇಳೋದು? ಎ ಬಿ ಫೋರ್ಸಸ್ ಆರ್ ವೀಕರ್ ದನ್ ಎ ಆ್ಯಂಡ್ ಬಿ. ಇದು ಒಂದನೇ ಪಾಯಿಂಟ್. ಎದುರಾಗಿಂದ ಒಂದನೇ ಪಾಯಿಂಟ್ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಒಳಗೆ ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಒಳಗೆ ಎರಡನೇ ಪಾಯಿಂಟ್ ಡೆಲ್ಟಾ ವಿ ಮಿಕ್ಸ್ ಇಸ್ ಗ್ರೇಟರ್ ದ್ಯಾನ್ 0. Delta V mix is greater than 0. Okay, the delta V mix is greater than 0. ಐಡಿಯಲ್ ಸೊಲ್ಯೂಷನ್ ಇತ್ತು ಅಂದ್ರೆ ಡೆಲ್ಟಾ ವಿ ಮಿಕ್ಸ್ ಈಸ್ ಈಕ್ವಲ್ಸ್ ಟು 0 ಇರ್ತಿತ್ತು. ಏನಿದೆ ಡೆಲ್ಟಾ ವಿ ಮಿಕ್ಸ್? ಲಿಕ್ವಿಡ್ ಎ ಐತೆ ಅನ್ಕೋರಿ. ಲಿಕ್ವಿಡ್ ಎ 10 ml ತೊಗೊಂಡಿವಿ ಅನ್ಕೋರಿ. ಲಿಕ್ವಿಡ್ ಬಿ 10 ml ತೊಗೊಂಡಿರಿ ಅನ್ಕೋರಿ. ಎರಡು ಮಿಕ್ಸ್ ಮಾಡಿದರೆ ಎ ಪ್ಲಸ್ ಬಿ ಎಷ್ಟು ಆಗ್ಬೇಕು? 20 ml. ಸರಳ ಸಣ್ಣ ಹುಡ್ರಿ ಲೆಕ್ಕ. ಒಂದು ಕಂಟೈನರ್ನಾಗ 10 ml ಎ ತೊಗೊಂಡಿನಿ, ಇನ್ನೊಂದು ಕಂಟೈನರ್ನಾಗ 10 ml ಬಿ ತೊಗೊಂಡಿನಿ. ಇವು ಎರಡೂ ಇನ್ನೊಂದು ಮೂರನೇ ಕಂಟೈನರ್ನೇ ಹಾಕಿದ್ರೆ ಇದು 10 ml ಇದು 10 ml ಸೇರಿದ್ರೆ ಎಷ್ಟು ಆಗ್ಬೇಕು? 20 ml. ಸೊ ಬಿಫೋರ್ ಆ್ಯಡಿಂಗ್ ಎಷ್ಟಿತ್ತು? 20. ಅಂದರೆ ಎರಡೂ ಸಪ್ರೇಟಾಗಿ ಆ್ಯಡ್ ಮಾಡಿರಿ. 10 + 10 20 ಇತ್ತು. ಆಫ್ಟರ್ ಆ್ಯಡಿಂಗ್ 20 ಐತಿ. ಸೊ ಎಷ್ಟು ಚೇಂಜ್ ಆಯ್ತು? ಏನೂ ಚೇಂಜ್ ಆಗಿಲ್ಲ. ಡೆಲ್ಟಾ ವಿ ಮಿಕ್ಸ್ 0. ಅಂದ್ರೆ ಮೊದಲ ಎ 10 ಇತ್ತು, ಬಿ 10 ಇತ್ತು. ಮೊದಲು ಆ್ಯಡ್ ಮಾಡೋಕ್ಕಿಂತ ಮೊದಲು 10 ಇದ್ದು, ಆ್ಯಡ್ ಮಾಡಿದ್ಮೇಲೆ 20 ಆದವು. ಅಂದರೆ ಎರಡು ಸೇರಿ ಮೊದಲೂ 2 ಸೇರಿ 20 ಇತ್ತು, ಆಮೇಲೆ 2 ಸೇರಿ 20 ಆಯ್ತು. ಅಂದ್ರೆ ವಾಲ್ಯೂಮ್ ಏನಾರ ಚೇಂಜ್ ಆಯ್ತು ಮಿಕ್ಸ್ ಮಾಡಿದ್ಮೇಲೆ. ಡೆಲ್ಟಾ ವಿ ಅಂದ್ರೆ ಚೇಂಜ್ ಇನ್ ವಾಲ್ಯೂಮ್ ಆಫ್ಟರ್ ಮಿಕ್ಸಿಂಗ್. 0 for ideal solution. For non-ideal solution showing positive deviation, delta V mix is greater than 0. ಯಾಕೆ greater than 0? Ideal solution ಗೆ delta V mix is equals to 0. Non-ideal solution showing positive deviation ಗೆ delta V mix greater than 0. ಯಾಕೆ greater than 0? ಅದರ ಎಕ್ಸಾಂಪಲ್ ನೋಡಿ. A 10 ml, B 10 ml, 10 ml, 10 ml. ಆಫ್ಟರ್ ಮಿಕ್ಸಿಂಗ್ ಎ ಪ್ಲಸ್ ಬಿ 22 ml ಆಯ್ತು. 10 10 20 22 ಎಲ್ಲಿಂದ ಆಯ್ತುಪ್ಪ? ಎದಕ್ಕೆ 22 ಆತಿದು ಅಂದ್ರೆ ಎ ಬಿ ಫೋರ್ಸ್ ಈಸ್ ವೀಕರ್ ದ್ಯಾನ್ ಎ ಆ್ಯಂಡ್ ಬಿ ಅಂದ್ರೆ ಅವು ದೂರ ಸರಿತಾವೆ, ಜಾಸ್ತಿ ಜಾಗ ಹಿಡಿತಾವೆ. ಅದಕ್ಕೆ ಜಾಸ್ತಿ ಜಾಗ ಹಿಡಿದ್ರೆ 10 10 ಸೇರಿ 20 ಆಗಬೇಕಿತ್ತು. ಬಟ್ 2 ml ಜಾಸ್ತಿ ಜಾಗ ಹಿಡಿಯತೈತಿ. ಈಗ ಎ 10 ml ತೊಗೊಂಡಿರಿ, ಬಿ 10 ml ತೊಗೊಂಡಿರಿ. ಆದರೆ ಅವು ಮಿಕ್ಸ್ ಮಾಡಿದ ಮೇಲೆ ಮೊದಲು ಎ ಬಿ ನೋಡು ಏನು ಫೋರ್ಸ್ ಇತ್ತು ಅದಕ್ಕೆ ನಾನು ಈಗ ಫೋರ್ಸ್ ಕಡಿಮೆ ಐತೆ ಅಂದರೆ ಇಲ್ಲೊಂದು ಬಾಜು ಇದ್ದಿದ್ದು ಇಲ್ಲೊಂದು ದೂರ ಸರಿದು ಫೋರ್ಸ್ ಕಡಿಮೆ. ದೇ ಮೂವ್ ಅಪಾರ್ಟ್. ವೆನ್ ದೇ ಮೂವ್ ಅಪಾರ್ಟ್ ದೂರ ಸರಿದ್ರೆ ಜಾಸ್ತಿ ಜಾಗ ಹಿಡಿತಾವೆ. ಜಾಸ್ತಿ ಜಾಗ ಹಿಡಿದ್ರೆ 20ಕ್ಕಿಂತ ಜಾಸ್ತಿ ಅಂದರೆ ಅಪ್ರಾಕ್ಸಿಮೇಟ್ಲಿ 22 ml. ಸೊ 2 ml ಜಾಸ್ತಿ ಬಂತಿಲ್ಲ. ಚೇಂಜ್ ಇನ್ ವಾಲ್ಯೂಮ್ 2 ml ಜಾಸ್ತಿ ಆಗ್ತಿಲ್ಲ. ಅದಕ್ಕೆ ಡೆಲ್ಟಾ ವಿ ಮಿಕ್ಸ್ ಈಸ್ ಗ್ರೇಟರ್ ದೆನ್ 0 ಫಾರ್ non-ideal solution showing positive deviation. Okay. Delta H mix is greater than 0. What is delta H mix? Change in enthalpy is greater than 0. ಇದು ಹೆಂಗೆ ಅಂದ್ರೆ if delta V mix is greater than 0, delta H mix will also be greater than 0. ಯಾಕಂದರೆ we know delta H is equal to delta U plus P delta V. Delta H is equal to delta U
plus P delta V. Delta U is 0. Change in internal energy is 0 because we maintain constant temperature here. Temperature constant is change in internal energy is 0. ಇದು ನಾವು ಫಸ್ಟ್ ಇಯರ್ನಾಗ ಕಲ್ತೀವಿ, 11th ಸ್ಟ್ಯಾಂಡರ್ಡ್ನಾಗ ಕಲ್ತೀವಿ. ಸೊ ಡೆಲ್ಟಾ H is equal to delta U plus P delta V. Delta U is 0. Delta V is positive. Delta V mix is positive. ಅದನ್ನು ಗ್ರೇಟರ್ ದೆನ್ 0 ಅಂದರೆ ಪಾಸಿಟಿವ್ ಅಲ್ಲ, ಸೊ ಇಲ್ಲಿ ಹಾಕಿ. ಸೊ ಪಾಸಿಟಿವ್ 0 ಪ್ಲಸ್ ಪಾಸಿಟಿವ್ ವಿಲ್ ಬಿ ಪಾಸಿಟಿವ್. ಇದು 0, ಇದು ಪಾಸಿಟಿವ್ ಹೆಂಗಂತ ಇಲ್ಲೇ ಬಂತು. ಸೊ 0 ಪ್ಲಸ್ ಪಾಸಿಟಿವ್ ಇಸ್ ಪಾಸಿಟಿವ್. ಸೊ ಡೆಲ್ಟಾ H mix will also be greater than 0 for non-ideal solution showing positive deviation. For ideal solution delta V mix is greater than 0, therefore delta H mix is equal to 0. For ideal solution delta H mix is also equal to 0. For ideal solution either. For ideal solution delta V mix is equal to 0, delta H mix is equal to 0. For non-ideal solution showing positive deviation delta V mix is greater than 0, delta H mix is greater than 0. ಈಗ ಏನು ಬರೋಣ ನಾವು non-ideal solution showing negative deviationಗೆ ಬರೋಣ ಅಂತ. ಇಲ್ಲೇ AB force are stronger than AA and BB. ಇಲ್ಲಿ ಎಕ್ಸ್ಪೆಕ್ಟೆಡ್ ಪ್ರೆಷರ್ ಎಷ್ಟು ಬರಬೇಕಾಗಿತ್ತು ಅದಕ್ಕಿಂತ ಕಡಿಮೆ ಐತಿ, ಅದಕ್ಕೆ non-ideal solution showing negative deviation. ಇಲ್ಲೇ AB force is greater than AA and BB, is stronger than AA and BB. ಸ್ಟ್ರಾಂಗರ್ ಅಂದ್ರೆ ಫೋರ್ಸ್ AA ಮತ್ತು BB ನಡು ಎಷ್ಟು ಫೋರ್ಸ್ ಐತಿ, ಈಗ ಅದಕ್ಕೆ AB ನಡು ಜಾಸ್ತಿ ಐತಿ. ಫೋರ್ಸ್ ಜಾಸ್ತಿ ಐತಿ ಅಂದ್ರೆ ಹತ್ತಿರ ಬರ್ತಾವೆ. ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಫ್ ಇಟ್ ಇನ್ಕ್ರೀಸಸ್ ದ ಮಾಲಿಕ್ಯೂಲ್ಸ್ ಕಮ್ ಕ್ಲೋಸರ್. ಇಫ್ ದ ಕಮ್ ಕ್ಲೋಸರ್ ವೇಪರ್ ಆಗಿ ಕನ್ವರ್ಟ್ ಆಗೋ ಟೆಂಡೆನ್ಸಿ ಕಡಿಮೆ. ಅಂದರೆ ವೇಪರ್ ಪ್ರೆಷರು ಕಡಿಮೆ. ಸೊ ಅನ್ಕೊಂಡಿದ್ದಕ್ಕಿಂತ ಕಡಿಮೆ ಬಂತು. non-ideal solution showing negative deviation ಅಂದರೆ ಅನ್ಕೊಂಡಿದ್ದಕ್ಕಿಂತ ಕಡಿಮೆ ಯಾಕೆ? AB force is stronger than AA and BB. If it is stronger, they come closer. If they come closer, the tendency to convert into vapors is ಕಡಿಮೆ. So vapor pressure is also ಕಡಿಮೆ, ಅನ್ಕೊಂಡಿದ್ದಕ್ಕಿಂತ ಕಡಿಮೆ. Therefore it shows negative deviation. Therefore non-ideal solution showing negative deviation ಒಳಗೆ AB forces are stronger than AA and BB. ಇಲ್ಲಿ ಉಲ್ಟಾ delta V mix will be less than 0. delta V mix will be less than 0. A 10 ml B 10 ml ತೊಗೊಂಡ್ರೆ ನೀವೇ ಅಸ್ಯೂಮ್ ಮಾಡಿರಿ A plus B 18 ml ಇರ್ತದೆ. ಅಂದರೆ ನಾಟ್ ಎಕ್ಸಾಕ್ಟ್ಲಿ 18. 10 ಸೇರಿ 20 ಆಗಬೇಕು. 18 ಯಾಕೆ ಅದು 2 ಯಾಕೆ ಕಡಿಮೆ ಆಯ್ತು ಅಂದ್ರೆ A ಮತ್ತು BB ನೋಡು ಏನು ಫೋರ್ಸ್ ಐತಿ. AB ಒಳಗೆ ಜಾಸ್ತಿ ಫೋರ್ಸ್ ಅಂದ್ರೆ ಹತ್ರ ಬಂದು ಅಂದ್ರೆ ಮೊದಲು ಎಷ್ಟು ಜಾಗ ಹಿಡತ್ತಿದ್ವು ಅದಕ್ಕಿಂತ ಕಡಿಮೆ ಜಾಗ ಹಿಡಿತಾವೆ. ಇದು 10 ml ಇದು 10 ml 2 ಸೇರಿದ್ರೆ 20 ಆಗಬೇಕಾಗಿತ್ತು. ಬಟ್ ಇಲ್ಲಿ ಇಂಡಿವಿಜುವಲಿ ಎಕ್ಸಿಸ್ಟ್ ಆಗೋ ಎಷ್ಟು ಜಾಗ ಹಿಡಿಯತ್ತಿದ್ವು ಮಿಕ್ಸ್ಚರ್ನಾಗ ಅದಕ್ಕಿಂತ ಕಡಿಮೆ ಜಾಗ ಹಿಡಿತಾವು. ಯಾಕಂದ್ರೆ ಫೋರ್ಸ್ ಜಾಸ್ತಿ ಆಗೈತಿ. ಕಡಿಮೆ ಜಾಗ ಹಿಡಿದ್ರೆ 10 ಸೇರಿ 20 ಆಗಂಗಿಲ್ಲ. ಮೊದಲು ಆರಾಮ್ ಕುಂತಿದ್ವು ಹಿಂಗೆ ಕುಂದಿರ್ತಾವು. ಅಂದರೆ 20 ಬದಲಿ 18 ಆತು ಅಂತ ಅನ್ಬೋದು. ಸೊ ಡೆಲ್ಟಾ ವಿ ಮಿಕ್ಸ್ ಈಸ್ ಲೆಸ್ ದ್ಯಾನ್ 0 ಫಾರ್ non-ideal solution showing negative deviation. Delta V mix is less than 0. Obviously delta H mix will also be less than 0 because idantu 0, delta U is 0, V mix is negative and the H mix also will be negative and less than 0. Delta V mix is less than 0, delta H mix is less than 0. Okay, ಇನ್ನೊಂದು ಪಟ್ಟಂತಿತ್ತು ರೀಕಾಲ್ ಮಾಡೋದಾದ್ರೆ ನಿಮಗೇನು ಗೊತ್ತಿರಬೇಕು, non-ideal solution showing positive deviationಗೆ AB weaker than A and BB, delta V mix greater than 0, delta H mix greater than 0. Non-ideal solution showing negative deviation ಗೆ AB force stronger than A and BB, delta V mix less than 0, delta H mix less than 0. For ideal solution AB force is same as AA and BB, delta V mix is equal to 0, delta H mix is equal to 0. ಓಕೆ, ಈಗ ನಾವು ಒಂದು ಸ್ವಲ್ಪ 5A ಬುಕ್ ತೆಗೆದು ಈಗ non-ideal solution showing positive deviationಗೆ ಒಂದು ಎಕ್ಸಾಂಪಲ್, non-ideal solution showing negative deviationಗೆ ಒಂದು ಎಕ್ಸಾಂಪಲ್ ನೋಡೋಣ ಅಂತ. ಬಟ್ ಬಿಫೋರ್ ದ್ಯಾಟ್ 5A ಒಳಗೆ ಗ್ರಾಫ್ ನೋಡೋಣ. ನಾವು ಲಾಸ್ಟ್ ವಿಡಿಯೋ ಒಂದು ಗ್ರಾಫ್ ಡಿಸ್ಕಸ್ ಮಾಡಿದ್ರೆ ಅದ್ರ ಬಗ್ಗೆನೇ ಸ್ವಲ್ಪ ಡಿಸ್ಕಸ್ ಮಾಡಬೇಕು. ಇಲ್ಲೇನು ಗ್ರಾಫ್ ಐತಿ ಪೇಜ್ ನಂಬರ್ 34 ಒಳಗೆ ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ, ಅದನ್ನು ಇಲ್ಲಿ ಹಾಕ್ಯಾರ. ಇದು ಗ್ರಾಫ್ ಫಾರ್ ಐಡಿಯಲ್ ಸೊಲ್ಯೂಷನ್ ಅಂದರೆ P1 ಎಷ್ಟಿರಬೇಕು ಅಷ್ಟು ಐತಿ, P2 ಎಷ್ಟಿರ್ಬೇಕು ಅಷ್ಟು ಐತಿ. ಸೊ PT ಅಷ್ಟು ಐತಿ. ಅಂದ್ರೆ ಅವ್ನ ಲಾ ಪ್ರಕಾರ PT = P1 + P2 ಇರಬೇಕು. ಇದು ಎಷ್ಟು ಬರ್ಬೇಕು ಅಷ್ಟು ಬರಬೇಕು, ಇದು ಎಷ್ಟು ಬರ್ಬೇಕು ಅಷ್ಟು ಬರಬೇಕು. ಸೊ ಟೋಟಲ್ ಮಾಡಿದ್ರೆ ಅಷ್ಟು ಬರ್ತೈತಿ.
ಈಗ ನೋಡ್ರಿ ಇಲ್ಲ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್. ಇಲ್ಲಿ ನೋಡಿರಿ ಗ್ರಾಫ್ ಹೆಂಗೈತಿ, ಇಲ್ಲಿ ಹೆಂಗೈತಿ, ಇಲ್ಲಿ ಹೆಂಗೈತಿ ಕಂಪೇರ್ ಮಾಡಿರಿ. ಇದು ಆ್ಯಕ್ಚುಲಿ P1 ಡಾಟೆಡ್ ಲೈನ್ ಐತಲ್ಲ ಇಷ್ಟು ಇರಬೇಕಾಗಿತ್ತು, ಬಟ್ ಇಷ್ಟು ಜಾಸ್ತಿ ಐತಿ, ಮ್ಯಾಲೆ ಐತೆ ನೋಡ್ರಿ ಕರ್ವ್ ಹಿಂಗೆ ಮ್ಯಾಲೆ ಐತಿ. P2 ಹಿಂಗೆ ಐತೆ ಡಾಟೆಡ್ ಲೈನ್, ಇದು ಇರಬೇಕಾಗಿತ್ತು, ಬಟ್ ಆ್ಯಕ್ಚುಲಿ ಹಿಂಗೆ ಕರ್ವ್ ಅದಕ್ಕಿಂತ ಮ್ಯಾಲೆ ಬಂದೈತಿ. ಸೊ ಟೋಟಲ್ ಪ್ರೆಷರು ಜಾಸ್ತಿ ಆಯ್ತು. ಈಗ ನೋಡ್ರಿ ಹೆಂಗೆ 10 + 10 ಸೇರಿದ್ರೆ 20, ಇದು 22 ಬರಾಕತ್ತೈತೆ ಅಂದ್ರೆ 10 + 10 ಆಗತ್ತಿಲ್ಲ ಅಲ್ಲ, ಅಲ್ಲೇ 11 + 11 ಆಗತ್ತೈತಿ. ಅಂದ್ರೆ ಟೋಟಲ್ ಪ್ರೆಷರ್ ಜಾಸ್ತಿ ಆಗಬೇಕು ಆ್ಯಸ್ ಎಕ್ಸ್ಪೆಕ್ಟೆಡ್, ಅದಕ್ಕಿಂತ ಜಾಸ್ತಿ ಬರಬೇಕು ಅಂದ್ರೆ ಇದನ್ನು ಬರಾಕೆ ಏನು ನೀವು ಆ್ಯಡ್ ಮಾಡಿದರೆ ಅದನ್ನು ಜಾಸ್ತಿ ಆಗೈತಿ. ಟೋಟಲ್ ಪ್ರೆಷರ್ ಬರಾಕೆ ಏನು ಮಾಡಬೇಕು ಎರಡು ಆ್ಯಡ್ ಮಾಡಬೇಕು. ಇವು ಎರಡೂ ಇಂಡಿವಿಜುವಲಿ ಜಾಸ್ತಿ ಆಗ್ಯಾವು, ಆ್ಯಡ್ ಮಾಡಿದ ಮೇಲೆ ಅವು ಜಾಸ್ತಿ ಆಗ್ಯಾವು. ನೋಡಿರಿ P1 ಈ ಲೈನ್ ಡಾಟೆಡ್ ಲೈನ್ ಬರಬೇಕಿತ್ತು, ಬಟ್ ಅದಕ್ಕಿಂತ ಅದು ಜಾಸ್ತಿ ಐತಿ. P2 ಈ ಡಾಟೆಡ್ ಲೈನ್ ಬರಬೇಕಿತ್ತು, ಬಟ್ ಅದಕ್ಕಿಂತ ಅದು ಜಾಸ್ತಿ ಐತಿ. ಸೊ P1 P2 ಜಾಸ್ತಿ ಆಗಿದ್ರೆ ಆಬ್ವಿಯಸ್ಲಿ ಟೋಟಲ್ ಜಾಸ್ತಿ ಆಗಿರ್ತದೆ. ಇದು ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್. ನೆಕ್ಸ್ಟ್ ಪೇಜ್ನಾಗ ಇಲ್ಲಿ ನೋಡಿರಿ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್ ಐತಿ. ಇಲ್ಲಿ ನೋಡಿರಿ ಇಲ್ಲೇ ಕರ್ವ್ ಹೆಂಗಿದ್ದು ಹಿಂಗೆ ಮ್ಯಾಲಿದ್ವು, ಹಿಂಗೆ ಮ್ಯಾಲಿದ್ವು ಇಲ್ಲಿ P1 P2. ಇಲ್ಲಿ ನೋಡಿರಿ ಡಾಟೆಡ್ ಲೈನ್ಕಿನ್ನ ಮ್ಯಾಲಿದ್ದು, ಡಾಟೆಡ್ ಲೈನ್ಕಿನ್ನ ಮ್ಯಾಲೆ ಅಂದರೆ ಎಷ್ಟು ಇರಬೇಕಾಯ್ತು ಅದಕ್ಕಿಂತ ಜಾಸ್ತಿ ಅದಾವು ಅಂತ ಪಾಸಿಟಿವ್ ಡಿವಿಯೇಷನ್. ಇಲ್ಲಿ ಡಾಟೆಡ್ ಲೈನ್ಕಿನ್ನ ಕೆಳಗದಾವೆ, ಕರ್ವ್ ಕೆಳಗದಾವೆ ಅಂದ್ರೆ ಎಷ್ಟು ಇರಬೇಕಾಯ್ತು ಅದಕ್ಕಿಂತ ಕಡಿಮೆ ಇದೆ, ಎಷ್ಟು ಇರಬೇಕಾಯ್ತು ಅದಕ್ಕಿಂತ ಕಡಿಮೆ ಇದೆ. ಅದಕ್ಕೆ ಟೋಟಲ್ ಪ್ರೆಷರು ಎಷ್ಟು ಇರಬೇಕಾಗಿತ್ತು ಅದಕ್ಕಿಂತ ಕಡಿಮೆ ಇದೆ. ಸೊ ಅದು ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್. ಸೊ ನಾನು ಏನು ಮಾಡಿದ್ದೆ ಲಾಸ್ಟ್ ವೀಡಿಯೋದಾಗ ಏನು ಗ್ರಾಫ್ ಹಾಕಿದ್ದೆ, ದ್ಯಾಟ್ ಗ್ರಾಫ್ ಅಪ್ಲೈಸ್ ಫಾರ್ ಐಡಿಯಲ್ ಸೊಲ್ಯೂಷನ್ ಬಿಕಾಸ್ ಇಟ್ ಓಬೇಸ್ ರಾಲ್ಸ್ ಲಾ. ಅದು ರಾಲ್ಸ್ ಲಾ ಗ್ರಾಫ್, ಐಡಿಯಲ್ ಸೊಲ್ಯೂಷನ್ ಓಬೇಸ್ ರಾಲ್ಸ್ ಲಾ ಅಂದ್ರೆ ಐಡಿಯಲ್ ಸೊಲ್ಯೂಷನ್ಗೆ ಅದ ಗ್ರಾಫೇ ಇರ್ತೈತೆ ಬಿಕಾಸ್ ಇಟ್ ಓಬೇಸ್ ರಾಲ್ಸ್ ಲಾ. ಈಗ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಷನ್ಗೆ ನೆಗೆಟಿವ್ ಡಿವಿಷನ್ಗೆ ಒಂದಿಷ್ಟು ಗ್ರಾಫ್ ಒಳಗೆ ಚೇಂಜಸ್ ಆಗ್ತಾವೆ. ನೀವೇನು ಮಾಡಬೇಕು, ಈ ಕಾನ್ಸೆಪ್ಟ್ ಈಗ ಅರ್ಥ ಆಗಿರ್ತೈತಿ. ಸೊ ವಾಟ್ ಯು ಶುಡ್ ಡೂ ಆಫ್ಟರ್ ಚೆಕಿಂಗ್ ಔಟ್ ದಿಸ್ ವೀಡಿಯೋ, ಆಫ್ಟರ್ ದಿಸ್ ವೀಡಿಯೋ ಗೆಟ್ಸ್ ಕಂಪ್ಲೀಟೆಡ್, ನೀವು ಬುಕ್ ತೆಗೆದು 3 ಗ್ರಾಫ್ ಹಾಕಬೇಕು. ಬೇಕಾದ್ರೆ ಒಮ್ಮೆ ನೋಡಿ ಹಾಕ್ರಿ, ಒಮ್ಮೆ ನೋಡ್ಲಾರ್ದ ಹಾಕ್ರಿ. ಐಡಿಯಲ್ ಸೊಲ್ಯೂಷನ್ ಅಂದರೆ ನಾನು ಲಾಸ್ಟ್ ವೀಡಿಯೋ ಒಳಗೆ ಹಾಕಿದ್ದೆ ಆ ಗ್ರಾಫ್. ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಷನ್, ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಷನ್, ಈ 3 ಗ್ರಾಫ್ ನೀವು ಹಾಕಬೇಕು. ಈಗ ಏನು ಮಾಡೋಣ, ಐಡಿಯಲ್ ಸೊಲ್ಯೂಷನ್ನಿಗೆ ಎಕ್ಸಾಂಪಲ್ಸ್ ಇಲ್ಲದಾವ. ಐಡಿಯಲ್ ಸೊಲ್ಯೂಷನ್ನಿಗೆ ಎಕ್ಸಾಂಪಲ್ಸ್ ಪೇಜ್ ನಂಬರ್ 35 ಒಳಗದಾವ. ಯು ಹ್ಯಾವ್ ಟು ರಿಮೆಂಬರ್ ಆಲ್ ದೀಸ್ ಎಕ್ಸಾಂಪಲ್ಸ್. ಅಂದ್ರೆ ಇದು ಲಿಕ್ವಿಡ್ ಎ, ಇದು ಲಿಕ್ವಿಡ್ ಬಿ, ಇದು ಎ ಬಿ ಹಿಂಗೆ ಮಿಕ್ಸ್ ಮಾಡಿದಾಗ ಐಡಿಯಲ್ ಸೊಲ್ಯೂಷನ್ ಆಗುತ್ತೆ ಅಂತ. ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನಿಗೆ ಇಲ್ಲಿ ಎಕ್ಸಾಂಪಲ್ಸ್ ಅದಾವೆ ಇವೆಲ್ಲ. ಯು ಹ್ಯಾವ್ ಟು ರಿಮೆಂಬರ್ ಆಲ್ ಆಫ್ ದೋಸ್. ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನಿಗೆ ಇಲ್ಲಿ ಎಕ್ಸಾಂಪಲ್ಸ್ ಅದಾವೆ. ಯು ಹ್ಯಾವ್ ಟು ರಿಮೆಂಬರ್ ಆಲ್ ಆಫ್ ದಿಸ್. ಈಗ ನಾವು ಅದರಾಗಿಂದ ಎಕ್ಸಾಂಪಲ್ ತೊಗೊಂಡು ಒಂದೊಂದು ಎಕ್ಸಾಂಪಲ್ ತೊಗೊಂಡು ನಿಮ್ಗೆ ಸ್ವಲ್ಪ ಅರ್ಥ ಮಾಡಿಸ್ತೇವೆ. ಓಕೆ, ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್. ಐಡಿಯಲ್ ಸೊಲ್ಯೂಷನ್ ಅದು ಎಕ್ಸಾಂಪಲ್ ಡಿಸ್ಕಸ್ ಮಾಡೋದು ಏನಿಲ್ಲ. ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಅಂತ ಹಂಗೆ ಎಕ್ಸಾಂಪಲ್ ಡಿಸ್ಕಸ್ ಮಾಡ್ತೀವಿ. ವಾಟರ್ ಇಥೆನಾಲ್, ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಅಂದರೆ ವಾಟರ್ ಎಥೆನಾಲ್ ಮಿಕ್ಸ್ ಮಾಡಿದರೆ ಇಟ್ ಬಿಕಮ್ಸ್ ಅ ನಾನ್ ಐಡಿಯಲ್ ಸೊಲ್ಯೂಷನ್ ವಿಚ್ ಶೋಸ್ ಪಾಸಿಟಿವ್ ಡಿವಿಯೇಷನ್. ಹಾಗೆ ಎದಕ್ಕೆ ಡಿಸ್ಕಸ್ ಮಾಡೋಣ ಅಂತ. ಮೊದಲು ಇಲ್ಲಿ ನೋಡಿರಿ 2 ವಾಟರ್ ಮಾಲಿಕ್ಯೂಲ್ ತೊಗೊಂಡಿನ, ವಾಟರ್ ಮಾಲಿಕ್ಯೂಲ್ H2O, ಇಲ್ಲೊಂದು H2O. ಆಕ್ಸಿಜನ್ ಆಫ್ ದಿಸ್ ಆ್ಯಂಡ್ ಹೈಡ್ರೋಜನ್ ಆಫ್ ದಿಸ್ ನಡು ಹೈಡ್ರೋಜನ್ ಬಾಂಡ್ ಐತಿ. ನಮ್ಮ ಹೈಡ್ರೋಜನ್ ಮತ್ತು ಫಾನ್ ನಡು ಆಗುತ್ತೆ, ಫ್ಲೋರಿನ್ ಆಕ್ಸಿಜನ್ ನೈಟ್ರೋಜನ್, ಬಟ್ ಇಲ್ಲಿ ಆಕ್ಸಿಜನ್ ಐತಿ, ಸೊ ಹೈಡ್ರೋಜನ್ ಬಾಂಡ್ ಐತೆ. ಈಗ ಇಥೆನಾಲ್ ಇದು ಎ ಅನ್ಕೋರಿ, ಲಿಕ್ವಿಡ್ ಎ, ಲಿಕ್ವಿಡ್ ಬಿ ಇಸ್ ಇಥೆನಾಲ್ ಹಾಕಿದ್ರಿ, ಇಥೆನಾಲ್ ಬಂತು ಅನ್ಕೋರಿ ನಡು ಇಲ್ಲಿ, ಇದು ಎ ಇಥೆನಾಲ್ ಇಸ್ ಬಿ. ಈಗ ನೀವು ಇಥೆನಾಲ್ ಹಾಕಿದರೆ ಎ ಬಿ ಆಗುತ್ತೆ ಅಂದರೆ 2 ಹೈಡ್ರೋಜನ್ ಮಾಲಿಕ್ಯೂಲ್ ನೋಡು ಒಂದು ಇಥೆನಾಲ್ ಬಂತು ಅನ್ಕೋರಿ. ಇಫ್ ಇಥೆನಾಲ್ ಕಮ್ಸ್ ಇನ್ ಬಿಟ್ವೀನ್ ಏನಾಗುತ್ತೆ, ಈ ಹೈಡ್ರೋಜನ್ ಬಾಂಡ್ ಬ್ರೇಕ್ ಆಗ್ಬಿಡ್ತೈತಿ. ಹೈಡ್ರೋಜನ್ ಬಾಂಡ್ ಬ್ರೇಕ್ ಆಯ್ತು ಅಂದರೆ ಎ ಬಿ ಫೋರ್ಸ್ ವೀಕನ್ಸ್. ಈಗ ಎ ನಡು ಹೈಡ್ರೋಜನ್ ಬಾಂಡ್ ಇತ್ತು, ಚಲೋ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡ್, ಇಲ್ಲಿ ನಡು ಒಂದು ಇಥೆನಾಲ್ ಬಂದುಬಿಡ್ತು ಅಂದ್ರೆ ಈ ಮೊದಲು ಎಷ್ಟು ಫೋರ್ಸ್ ಇತ್ತು ಅಷ್ಟು ಕಡಿಮೆ ಆಯಿತು. ಎ ಬಿ ನಡು ಕಡಿಮೆ ಆಗುತ್ತಿಲ್ಲ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಒಳಗೆ. ನೋಡಿರಿ ಇಲ್ಲಿ ಅದೇ ಹೇಳಕ್ಕೆ, ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಒಳಗೆ ಎ ಬಿ ವೀಕರ್ ದೆನ್ ಎ ಆ್ಯಂಡ್ ಬಿ. ಸೊ ಅದೇ ಹೇಳಕತ್ತೀನಿ ಇಲ್ಲಿ 2 ವಾಟರ್ ಮಾಲಿಕ್ಯೂಲ್ ನೋಡು ಒಂದು ಇಥೆನಾಲ್ ಬಂದುಬಿಡ್ತು ಅಂದ್ರೆ ಫೋರ್ಸ್ ಕಡಿಮೆ ಆಯ್ತು ಅಂದ್ರೆ ಅವು ದೂರ ಸರಿತಾವೆ ಜಾಸ್ತಿ ವೇಪರ್ಸ್ ಕನ್ವರ್ಟ್ ಆಗ್ತಾವೆ. ಜಾಸ್ತಿ ವೇಪರ್ಸ್ ಕನ್ವರ್ಟ್ ಆದರೆ ವೇಪರ್ ಪ್ರೆಷರು ಜಾಸ್ತಿ. ಸೊ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್. ಸೊ ಎಕ್ಸಾಂಪಲ್ ವಾಟರ್ ಎಥೆನಾಲ್ ತೊಗೊಂಡು ನಾನು ಎಕ್ಸ್ಪ್ಲೇನ್ ಮಾಡಿದೆ. ಇನ್ನೊಂದಿಷ್ಟು ಎಕ್ಸಾಂಪಲ್ಸು ನೀವು ಹ್ಯಾವ್ ಟು ರಿಮೆಂಬರ್. ಈಗ ನೆಗೆಟಿವ್ ಡಿವಿಯೇಷನ್ಗೆ ಒಂದು ಎಕ್ಸಾಂಪಲ್ ಡಿಸ್ಕಸ್ ಮಾಡೋಣ.
Non-ideal solution showing negative deviation. Non-ideal solution showing negative deviation. Chloroform and acetone. ಇಲ್ಲಿ chloroform is CHCl3, acetone is CH3C double bond to CH3. So CH3CO CH3 ಎರಡು ಬಾಜು ಬಾಜು ಹಾಕೋಣ. ಇಲ್ಲಿ ಈ ಅಸಿಟೋನಿನ್ ಹಿಂಗೆ ಹಾಕಿನಿ ನಾನು CH3CO CH3 ಇದು CH3C double bond to CH3. ಕ್ಲೋರೋಫಾರ್ಮನ್ನು ಹಿಂಗೆ ಹಾಕಿನಿ CHCl3. ಈಗ ಇಲ್ಲಿ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆತ ಯಾವಾಗ ಎ ಮತ್ತು ಬಿ ನಡು ಎ ಮತ್ತು ಬಿ ನಡು ಇದ್ದಿದ್ದಿಲ್ಲ. ಅಂದರೆ ಅಸಿಟೋನ್ ಮತ್ತು ಇನ್ನೊಂದು ಅಸಿಟೋನ್ ನಡು ಹೈಡ್ರೋಜನ್ ಬಾಂಡ್ ಇದ್ದಿದ್ದಿಲ್ಲ. ಕ್ಲೋರೋಫಾರ್ಮ್ ಮತ್ತು ಇನ್ನೊಂದು ಕ್ಲೋರೋಫಾರ್ಮ್ ನಡು ಹೈಡ್ರೋಜನ್ ಬಾಂಡ್ ಇದ್ದಿದ್ದಿಲ್ಲ. ಇರ್ಲಾರ್ದದ್ದು ಬಾಂಡ್ ಸೊಲ್ಯೂಷನ್ ಮಾಡಿದ ಮೇಲೆ ಬಂತು. ಸೊಲ್ಯೂಷನ್ ಮಾಡಿದ ಮೇಲೆ ಒಂದು ಎಕ್ಸ್ಟ್ರಾ ಬಾಂಡ್ ಬಂತು ಅಂದರೆ ಎ ಬಿ ನಡು ಫೋರ್ಸ್ ಸ್ಟ್ರಾಂಗ್ ಆಯ್ತು. ಎ ನಡು ಹೈಡ್ರೋಜನ್ ಬಾಂಡ್ ಇದ್ದಿದ್ದಿಲ್ಲ, ಬಿ ನಡು ಹೈಡ್ರೋಜನ್ ಬಾಂಡ್ ಇದ್ದಿದ್ದಿಲ್ಲ, ಎ ಬಿ ನಡು ಬಂತು. ಎರಡು ಮಿಕ್ಸ್ ಮಾಡಿದ ಮೇಲೆ ಒಂದು ಎಕ್ಸ್ಟ್ರಾ ಬಾಂಡ್ ಕ್ರಿಯೇಟ್ ಆಯ್ತು. ದಿಸ್ ಹೈಡ್ರೋಜನ್ ಬಾಂಡ್ ವಾಸ್ ಫಾರ್ಮ್ಡ್ ಆಫ್ಟರ್ ಮಿಕ್ಸಿಂಗ್ ಎ ಆ್ಯಂಡ್ ಬಿ. ದೇರ್ಫೋರ್ ಎ ಆ್ಯಂಡ್ ಬಿ ಎ ಬಿ ಫೋರ್ಸಸ್ ಆರ್ ಸ್ಟ್ರಾಂಗರ್. ಎ ಬಿ forces are stronger than A and BB. So if they're stronger, they come closer. If they come closer, they won't escape into vapor. Vapor ಆಗೋದು ಕಡಿಮೆ, ವೇಪರ್ ಫಾರ್ಮ್ ಆಗೋದು ಕಡಿಮೆ, ಅಂದರೆ ವೇಪರ್ ಪ್ರೆಷರ್ ಕಡಿಮೆ. ಸೊ ಅಂದ್ಕೊಂಡಿದ್ದಕ್ಕೆ ನಾನು ಕಡಿಮೆ. ಸೊ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್. Okay, this was about ideal and non-ideal solutions. You read it, page number 34, 35, 36. Practice those graphs. Remember those examples. ಆಮೇಲೆ 36 ಒಳಗೆ ಲಾಸ್ಟಿಗೆ 2 ಕಾಲಮ್ ಕೊಟ್ಟಾರ. ನಾವು ಇಷ್ಟೊತ್ತನ್ನು ಡಿಸ್ಕಸ್ ಮಾಡಿದ್ದೈತಿ. ಯು ಗೋ ಥ್ರೂ ಇಟ್. ಆ್ಯಂಡ್ ಇನ್ನೊಂದು ಕಾಲೇಜ್ನಾಗ ಏನು ಡಿಸೈಡ್ ಮಾಡ್ಯಾರ, ಅಸೈನ್ಮೆಂಟ್ಸ್ ಕೊಡಬೇಕು ಸೊ ದ್ಯಾಟ್ ನಿಮ್ಗೆ ಪ್ರಾಕ್ಟೀಸ್ ಆಗಲಿ ಅಂತ. ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೆ, ಬಟ್ ರೈಟಿಂಗ್ ಅಸೈನ್ಮೆಂಟ್ಸ್ ವಿಲ್ ಬಿ ಕಂಪಲ್ಸರಿ ಫಾರ್ ಆಲ್. ಸೊ ಯು ಬರೀತೀರಿ, ಅವಾಗ ಪ್ರಾಕ್ಟೀಸ್ ಆಗೇ ಆಗುತ್ತೆ. ಸೊ ಏನು ಮಾಡಬೇಕು, ಸರ್ಫೇಸ್ ಕೆಮಿಸ್ಟ್ರಿದು ನಮ್ಮದು ಆಲ್ರೆಡಿ ಚಾಪ್ಟರ್ ಏನು ಪೂರ ಕಂಪ್ಲೀಟ್ ಆಗೈತಿ. ಅದ್ರದ್ದು ಚಾಪ್ಟರ್ ಮುಗಿದ್ಮೇಲೆ 6A ಇರ್ಬೇಕು ಸರ್ಫೇಸ್ ಕೆಮಿಸ್ಟ್ರಿ. ಅದರ ಎಂಡ್ ಒಳಗೆ ಜಗ್ಗಷ್ಟು ಕ್ವಶನ್ಸ್ ಅದಾವೆ. ಸೊ ಯು ಟೇಕ್ ಟೈಮ್. ನಿಮ್ಗೆ ನಾನು 1 ವೀಕ್ ಟೈಮ್ ಕೊಡ್ತೀನಿ. ಸೊ ಬೈ ಟುಡೇಸ್ ಇವತ್ತು ನಾನು ಈಗ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಹಾಕಿದ್ದು ಇವತ್ತಿಂದ 1 ವೀಕ್. ಸೊ ವಿಲ್ ಬಿ ಹ್ಯಾವಿಂಗ್ July 17th ತನಕ ಯು ಹ್ಯಾವ್ ಟೈಮ್. July 17th ಯು ಹ್ಯಾವ್ ಟು ಫಿನಿಶ್ ಆಲ್ ದ ಕ್ವಶನ್ಸ್. ಓಕೆ, ನೀವು ಚೆಕ್ ಮಾಡ್ತಾರೋ ಬಿಡ್ತಾರೋ ಅನ್ನೋದ್ರ ಮೇಲೆ ಬೇಡ. ಪ್ಲೀಸ್ ಚೆಕ್ ಮಾಡಲಿ ಬಿಡಲಿ, ಇರ್ರೆಸ್ಪೆಕ್ಟಿವ್ ಆಫ್ ವಿ ಚೆಕ್ ಆರ್ ನಾಟ್, ಯು ಪ್ಲೀಸ್ ಸಿನ್ಸಿಯರ್ಲಿ ರೈಟ್. ಒಂದಿಷ್ಟು ಕ್ವಶನ್ಸ್ ನಿಮ್ಗೆ ಅರ್ಥ ಆಗಲಿಲ್ಲ ಅನ್ಕೋರಿ, ಈಗ ಅವ್ನೇನು ಕೇಳಕ್ಕೆ ಹೋಗ್ಬೇಡ್ರಿ ನನಗೆ. ಯು ಜಸ್ಟ್ ಮಾರ್ಕ್ ನಮ್, ಕೀಪ್ ಇಟ್ ಸೈಡ್. ನೀವು ಬರಲಿಲ್ಲ ಅಂತ ಅಸೈನ್ಮೆಂಟ್ಸ್ ಸಾಲ್ವ್ ಮಾಡೋ ಮುಂದೆ ಆ ಕ್ವಶನ್ಸ್ ಬರಲಿಲ್ಲ ಅಂದ್ರೆ ಮಾರ್ಕ್ ಮಾಡಿ ಇಟ್ಕೋರಿ. ಒನ್ಸ್ ವಿ ಮೀಟ್ ವಿ ವಿಲ್ ಡಿಸ್ಕಸ್. ಓಕೆ, ಯು ಡೂ ಇಟ್. ಆಮೇಲೆ ಪ್ಲೀಸ್ ಕೀಪ್ ರಿವೈಸಿಂಗ್. ಇವ್ರನ್ನೂ ಸೊಲ್ಯೂಷನ್ಸು ಓದ್ಕೊತೀರಿ. ಕೀಪ್ ರಿವೈಸಿಂಗ್, ಕೀಪ್ ಪ್ರಾಕ್ಟಿಸಿಂಗ್. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.